ಹೇ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು ನಿಮ್ಮ ಜೊತೆಗೆ ತುಂಬಾ ಯೂನಿಕ್ ಆಗಿರುವಂಥ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಅದುವೇ ಒಣ ಮೀನಿನ ಸಲಾಡಿದ್ದು ರೆಸಿಪಿ. ತುಂಬಾ ಟೇಸ್ಟಿಯಾಗಿ ಆಗುತ್ತೆ ಊಟ ಮಾಡಲಿಕ್ಕಂತೂ ಇದರಲ್ಲಿ. ಸೊ ಇದಕ್ಕೆ ನಾನು ತೊಗೊಂಡಿದ್ದೀನಿ ನಂಗೆ ಮೀನು ಹೇಳ್ತೀವಿ ನೋಡಿ, ಅದನ್ನು ನಾನು ಚೆನ್ನಾಗಿ ನೀರಲ್ಲಿ ನೆನೆಲಿಕ್ಕೆ ಹಾಕಿಟ್ಟು ನಂತರ ಕ್ಲೀನ್ ಮಾಡಿಬಿಟ್ಟು ಇದೇ ರೀತಿ ನೋಡಿ ಸ್ವಲ್ಪ ಎಣ್ಣೆ ಹಾಕದೆ ನಾನು ಫ್ರೈ ಮಾಡ್ಕೊಂಡಿದ್ದೀನಿ. ನಂತರ ಇದಕ್ಕೆ ನಾನು ಒಂದು ಚಿಕ್ಕ ಸೈಜದ್ದು ನೀರುಳ್ಳಿ, ಒಂದು ಹಸಿಮೆಣಸು, ಹಾಗೆಯೇ ಒಂದು ಸಣ್ಣ ತುಂಡು ನಾನಿಲ್ಲಿ ಟೊಮೆಟೊ ಈ ರೀತಿ ಚಾಪ್ ಮಾಡಿಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಒಣ ಮೀನಿಯನ್ನು ಫ್ರೈ ಮಾಡಿ ಇಟ್ಟಿದ್ದಿದೆ ನೋಡಿ, ಅದನ್ನು ಸಹ ನಾನು ಸಣ್ಣ ಸಣ್ಣ ತುಂಡಾಗಿ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಇಲ್ಲಿ ನೋಡಿ ಪೂರ ಚಾಪ್ ಮಾಡಿಬಿಟ್ಟು ಹಾಕಿಬಿಟ್ಟಿದ್ದೀನಿ. ಹಾಗೆಲ್ಲವನ್ನು ಸಹ ನಾನು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ತೀನಿ. ನಂತರ ಇದಕ್ಕೆ ನಾನು ಸ್ವಲ್ಪ ಉಪ್ಪು, ಹಾಗೆಯೇ ಚಿಟಿಕೆಯಷ್ಟು ಸಕ್ಕರೆ ಹುಡಿಯನ್ನು ಸಹ ಸೇರಿಸ್ಕೊಂಡಿದ್ದೀನಿ. ಹಾಗೆಯೇ ಒಂದು ಸ್ಪೂನಷ್ಟು ನಿಂಬೆಹಣ್ಣಿನ ರಸವನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ. ಇದರಿಂದ ತುಂಬಾ ಟೇಸ್ಟಿಯಾಗಿ ಆಗುತ್ತೆ. ಇವಾಗ ಇದಕ್ಕೆ ಒಳ್ಳೆ ಮಿಕ್ಸ್ ಕೊಟ್ಬಿಟ್ರೆ ಆಯಿತು. ಈಸಿಯಾಗಿರುವಂತಹ ಒಣ ಮೀನಿನ ಸಲಾಡಿದ್ದು ರೆಸಿಪಿ ರೆಡಿಯಾಗಿ ಹೋಗಿಬಿಡುತ್ತೆ. ಇದರಲ್ಲಿ ಊಟ ಮಾಡಲಿಕ್ಕದು ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಗ್ರೇವಿ ಜೊತೆಗೆ ಅಥವಾ ಗಂಜಿ ಜೊತೆಗೆ ಸಹ ಇದನ್ನು ನೀವು ಊಟ ಮಾಡ್ಕೊಳ್ಬೋದು. ಹಾಗೆಯೇ ಇದಕ್ಕೆ ನಿಮಗೆ ಯಾವುದು ಒಣ ಮೀನು ನಿಮಗೆ ಇಷ್ಟ ಇದೆ ನೋಡಿ, ಅದರದ್ದು ಸಲಾಡನ್ನು ಇದೇ ರೀತಿ ನೀವು ಮಾಡಿಕೊಂಡ್ರೆ ಆಯಿತು. ತುಂಬಾ ಟೇಸ್ಟಿಯಾಗಿ ಆಗುತ್ತೆ. ಸೊ ಥ್ಯಾಂಕ್ಸ್ ಸೋ ಮಚ್ ಫಾರ್ ವಾಚಿಂಗ್.